ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಮಾಡತ್ತೀನಿ ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ. ಇಲ್ಲೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಪೂಜೆ ಮಾಡಿ ತೋರಿಸ್ತೀನಂತ ನಿಮ್ಗೆ. ಸೊ ಇಲ್ಲಿ ನೋಡ್ರಿ, ಕಳ್ಸಕ್ಕೆ ಎಷ್ಟು ಚಂದನ ಗೆಜ್ಜೆ ಮಾಲೆ ಮಾಡಿ ಹಾಕೀನಿ. ನನಗೆ ಬರ್ತಿರ್ಲಿಲ್ಲ. ನಮ್ಮ ಮಮ್ಮಿ ಭಾಳ ಮಾಡ್ತಿದ್ರು. ಅವ್ರದ್ದು ನೆನಪು ಬಂತು ನನಗೆ ಸಡನ್ನಾಗಿ ಹೆಂಗೆ ಮಾಡ್ತಿದ್ರು ಅಂಥೇಳಿ. ಹಂಗೆ ನೋವು ಮಾಡಿ ಅಂತ ಮಾಡಿದೆ. ಚಂದಂಗೆ ಆತ್ರಿ. ನನಗೂ ಖುಷಿ ಆಯ್ತು. ನೋಡ್ಬೋದು ನೀವು ಇಲ್ಲೇ ಎಷ್ಟು ಮಸ್ತ್ ಕಾಣತೈತಿ. ಇಷ್ಟ ಸಿಂಪಲಾಗಿ ಪೂಜೆ ಮಾಡಿದ್ದೀರಿಪ್ಪ. ನೆಕ್ಸ್ಟ್ ಲಾಸ್ಟ್ ಗುರುವಾರ ಎಲ್ಲ ಸ್ವಲ್ಪ ಜೋರಾಗಿ ಮಾಡೋಣ. ಹಲೋ ಮಮ್ಮಿ. ಗುಡ್ ಮಾರ್ನಿಂಗ್ ಮಮ್ಮಿ. ಏನು ಮಾಡೋಣ್ರಿ? ಸ್ವೀಟ್ ಜಾಮೂನ್ ಮಾಡ್ಬೇಕಂತ ನೋಡ್ರಿ. ಎಲ್ಲ ತೆಗೆದಿಟ್ಟೇನ್ರಿ. ಎಲ್ಲ ಪೂಜೆ ಮಾಡ್ತೀವಿ. ಶುಗರ್ ಮತ್ತು ಇದು ಗುಲಾಬ್ ಜಾಮೂನ್ ಒಂದು ಪ್ಯಾಕೆಟ್ ಮಾಡಿ ನೋಡೋಣ್ರಿ. ಮತ್ತು ಒಮ್ಮೆ ಪ್ಯಾಕೆಟ್ ಸರಿ ಈಗ ಒಂದೇ ಪ್ಯಾಕೆಟ್ ಮಾಡಿತೈತಿ. ಆಮೇಲೆ ಮಾಡೋಣಂತ ಪಲ್ಯ ಮತ್ತು ಸಾರು. ಎಲ್ಲ ಪೂಜೆ ಮಾಡ್ಕೊಂಡು ಪೂಜೆ ಚಲೋ ಆಗೈತಲ್ರಿ. ಚಲೋ ಎಷ್ಟು ಸಿಂಪಲ್. ಈಗ ಲಾಸ್ಟ್ ಗುರುವಾರ ಜೋರಂಗೆ ಮಾಡೋಣ್ರಿ. ಸ್ವಲ್ಪ ಚಂದಂಗಿ ನೋಡ್ರಿ. ಗುರುವಾರ ಹಾಂ ರೀ. ನಾಷ್ಟ ಆತಿಲ್ರಿ ನಿಮ್ದು? ನಾಷ್ಟ ಅಥವಾ ನಾಷ್ಟ ತಗೊಂಡೆ ನೋಡು. ದೇವ್ರಿಗೆ ನೈವೇದ್ಯ ಇಡು ಮುಂದೆ. ಹಾಲು ಜಾಮೂನ್ಗಲ್ರಿ. ಮತ್ತು ನೀವು ಜಾಮೂನ್ ಅಂತ ತಿಳ್ಕೊಂಡಿರಿ. ಹಾಲು ಕಾಸಾತೀನಿ ನಾನು. ಒಂದು ಕೈಯಲ್ಲಿ ಗುಲಾಬ್ ಜಾಮೂನು ಪ್ಯಾಕೆಟ್, ಇನ್ನೊಂದು ಕೈಯಲ್ಲಿ ಶುಗರ್, ಏನೋ ರನ್ ಮಾಡಕ್ಕೆ ಹೋಗ್ಬಿಟ್ರೆ ಆಗಿಲ್ಲ. ಪೂರ ಒಂದು ಪ್ಯಾಕೆಟ್ ಹಾಕೀನಿ. ಸೊ ಇಲ್ಲಿ ಶುಗರ್ ಅವರು 900 ಗ್ರಾಮ್ ಶುಗರ್ ತೊಗೊಂಡು ಹಾಕರಿ. ನಾವು ಮಾಡಿ ನೋಡೋಣ. ಯಾಕೆ ನಮ್ಮ ಮಷಿನ್ಗೆ ಏನಾಯ್ತು? ಹಾಂ, ಓಕೆ. 900 ಆಫ್ ಶುಗರ್. ಕಷ್ಟ. $900 ಗ್ರಾಮ್ ಭಾಳ ಆಗಲ್ಲ. ಶುಗರ್ ಭಾಳ ಆಗ್ತೈತದ. ಸಿ ಅಷ್ಟಂತೂ ನಾ ಹಾಕಲ್ರಿಪ್ಪ. 900 ಗ್ರಾಮ್ ಭಾಳ ಆಗ್ತೈತಿ. ಇಲ್ಲಿ ಪಾಕ ರೆಡಿ ಮಾಡ್ಕೊಳತ್ತೀವ್ರಿ. ಶುಗರ್ 350 ಗ್ರಾಮ್ ನಾ ತೊಗೊಂಡೇನಿ. ಅದು ಹೆಚ್ಚು ಅನ್ಸಾದಿತ್ತು ನನಗೆ. ಇವ್ರ ಪಾಕೆಟಿಂದ ಎಷ್ಟ್ರಿ 900 ಗ್ರಾಮ್ ಕೊಟ್ಟಾರ ಅವರು. ಇಲ್ಲಿ ಹಾಲು ಇದಕ್ಕಿಟ್ಟಿನಿ ಬಿಸಿ ಮಾಡಕ್ಕೆ. ನೋಡೋಣ್ರಿ, ಹಾಕಿ ನೋಡೋಣ ಏನಾಗ್ತಿತ್ತು. ಫಸ್ಟ್ ಸ್ವಲ್ಪ ಏಲಕ್ಕಿ ಲವಂಗ ಅದನ್ನೂ ಹಾಕೋದ್ರಿ ಇದಕ್ಕೆ. ಮತ್ತು ಹಿಟ್ಟು ನಾ ಇನ್ನೂ ಇದು ಮಾಡಿಲ್ಲ. ಹಿಟ್ಟು ಮಾಡಬೇಕು. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ನಾದ್ಕೋತೀನಿ. ಸ್ವಲ್ಪ ಹಾಕೋದ್ರಿ, ಭಾಳಲ್ಲ, ಅಂದ್ರೆ ಸಾಫ್ಟ್ ಬರ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಎಕ್ದಮ್ ಹಾಕೋಬಾರ್ದು, ಇಲ್ಲಾಂದ್ರೆ ಭಾಳ ಅಳಕಾಗಿಬಿಡ್ತೈತಿ. ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಳೋದು. ಸೊ ಇಲ್ಲಿ ನೋಡ್ರಿಪ್ಪ, ನಮ್ಮದು ಪಾಕ ರೆಡಿ ಆಗತೈತಿ. ಸ್ವಲ್ಪ ಕಲರ್ ಬರಲಿ ಅಂತ ಕೇಸರಿ ಹಾಕಿ ಇದಕ್ಕೆ. ಚಲೋ ಕುದಾತೈತ್ರಿ. ಇನ್ನೊಂದು ಸ್ವಲ್ಪ ಕುದಿಲಿ. ಇಲ್ಲಿ ನಮ್ದು ಹಿಟ್ಟೆಲ್ಲ ಕಲಿಸಿಟ್ಟೈತಿ. ಈಗೆಲ್ಲ ಬಾಲ್ಸ್ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ನೀರು ಸ್ವಲ್ಪ ಬಿಸಿ ಇದ್ದಾಗ, ಅಂದ್ರೆ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಬೇಕಂತ ಬರ್ದಾರ್ಲಿ ಅದ್ರಾಗ. ಮಮ್ಮಿ ನೀವು ಹಂಗೆ ಮಾಡ್ತಿದ್ರಿ? ಅದೇ ಸ್ವಲ್ಪ ಬಿಸಿ ಬಿಸಿ ನೀರು ಪಾಕದಾಗ ಹಾಕಿದ್ರೆ ಎಲ್ಲ ಮೆತ್ತಗಾಗಿ ಒಡೆದು ಬಿಡ್ತಾವೆ. ಸ್ವಲ್ಪ ಚೂರು ಹಾರ್ಕೋಬೇಕು. ಕೆಳಗೆ ಇಳಿಸಿ ಒಂದು 5 ನಿಮಿಷ ಬಿಟ್ಮ್ಯಾಗ ಕರೆದು ಅದ್ರಾಗ ಹಾಕ್ತೀವಿ. ಎಸ್ ನಡ್ರಿ, ಬಾಲ್ಸ್ ರೆಡಿ ಮಾಡೋಣ.
ಸೊ ಈಗ ನಾನು ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಳತ್ತೀನಿ ಎಲ್ಲ ಒಮ್ಗಿಲೆ ಮಾಡ್ಕೊಂಡು ಒಮ್ಗಿಲೆನೇ ಕರಿಯೋದು. ಈಗ ಒಂದು ಟ್ರಿಕ್ ನಮ್ಮ ಮದರ್ ಎಲ್ಲ ಹೇಳ್ಕೊಟ್ಟಿದ್ದು ಅಂತಂದರೆ ಇದೇನು ಮಾಡ್ತೀವಲ್ರಿ ಬಾಲ್ಸ್ ಇದ್ರಾಗ ಹಿಂಗೆ ಥಮ್ಲ ಹಿಂಗೆ ಮಾಡ್ಬೇಕು ಅಂದರೆ ಒಳಗೆ ಹಿಟ್ಟು ಹಸಿ ಉಳಿಯಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಮಾಡಿದಾಗ ಅವ್ರು ನಂಗೆ ಹೇಳ್ಕೊಟ್ಟಿದ್ರು, ಅದೇ ಪ್ರಕಾರ ಹಿಂಗೆ ಮಾಡತ್ತೀನಿ. ಎಲ್ಲ ಸಮಾನ ಮಾಡ್ಕೋಬೇಕು, ಸೇಮ್ ಒಂದೇ ಥರ ಮಾಡಿದರೆ ಚಂದ ಅನ್ನಿಸ್ತಾವೆ ಬರಬೇಕು. ಪಾಕ ರೆಡಿ ಆಗೈತೆ ಎಲ್ಲ ಅಷ್ಟು. ಸ್ವಲ್ಪ ಕುದ್ರ ಎಣ್ಣೆ ಕಾದೈತ್ರಿ. ಈಗ ಒಂದೊಂದು ನೋಡ್ರಿ ಎಲ್ಲ ಸೇಮ್ ಸೈಜ್ನಾಗ ಮಾಡ್ಕೊಂಡೇನಿ. ಸೊ ಒಂದೊಂದು ಹಾಕಿ ಫ್ರೈ ಮಾಡೋಣ. ಒಂದೊಂದು ಅಂತಂದ್ರೆ ಸ್ವಲ್ಪ ಚೂರು ಇಡೋಣ. ನೋಡ್ರಿ ಎಲ್ಲ ಸೇಮ್ ಸೈಜ್ ಮಾಡೀನಿ. ಅನ್ನಪೂರ್ಣೇಶ್ವರಿ ದೇವಿ ಕಾಪಾಡುವ. ಸ್ವಲ್ಪ ಹಾಕ್ರಿ ಅಂತಡ್ರಿ, ಸುಮ್ಮನೆ ಗಡ್ಬಡ್ ಮಾಡೋದು ಬೇಡ. ಸೊ ಇಲ್ಲಿ ಗುಲಾಬ್ ಜಾಮೂನ್ ಫ್ರೈ ಮಾಡಿನಂದ ಆಗೈತಿ. ಈಗಿದು ಸ್ವಲ್ಪ ಆರ್ಲಿ ರೀ, ಇವು ಸ್ವಲ್ಪ ಆರ್ಲಿ. ನೋಡ್ರಲ್ಲ ನಮ್ಮದು ಪಾಕು ರೆಡಿ ಐತಿ. ಸೊ ಪಾಕನಾಗ ಹಾಕೊಂಡು ಸ್ವಲ್ಪ ಇದು ಆರ್ಲಿ, ಒಂದು ಸ್ವಲ್ಪ ರೀ, ಭಾಳ ಇಲ್ಲ, ಸ್ವಲ್ಪ ಆರಿದ್ಮೇಲೆ ಹಾಕ್ಬಿಡೋದು. ನೋಡ್ರಿ ಗುಲಾಬ್ ಜಾಮೂನ್ ರೆಡಿ. ಸ್ವಲ್ಪ ಎಲ್ಲ ನೀರು ಜಕ್ಕೋಬೇಕಿದೆ. ಈಗ ಹಾಕೇನ್ರಿ, ಈಗ ಹಾಕಿಟ್ಟೇನಿ. ಸ್ವಲ್ಪ ತಿಡೋ ನಂಗೆ. ಸೊ ನಡ್ರಿ ದೇವ್ರಿಗೀಗ ಎಡಿಡೋನು. ಹಲೋ, ಏನು ತಿನ್ನತ್ತೀರಿ? ಬಿಸ್ಕಿಟ್ ಹಾಕ್ತೀನಿ ಅಂತೀರಿ ಊಟ ಮಾಡೋ ಟೈಮ್ಗೆ? ಬಿಸ್ಕಿಟ್ ತಿನ್ನಲಿ ದೇವ್ರ. ಏನು ತೋರಿಸ್ಲಿ? ಹಿಡೀರಿ, ಫೋನ್ ಹಿಡೀರಿ ಸ್ವಲ್ಪ. ಬಿಸ್ಕಿಟ್ ತಿನ್ಬೇಕಾ ಮಗ ಮಾಡಬೇಕು? ಬಿಸ್ಕಿಟ್ ತಿಂದು ಮಜಾ ಮಾಡಬೇಕು. ಏನು ಮಾಡಿದ್ ನೋಡ್ರಿ. ಇಲ್ಲಿ ತೋರಿಸ್, ಎಲ್ಲ ತೋರ್ಸಾಗಿದೆ. ತೋರ್ಸಾಗೈತಿ. ಆಯ್ತು ತಗೋ, ಇವತ್ತು ಬರೋಬ್ಬರ್ ಗುಲಾಬ್ ಜಾಮೂನ್ ಮೇದ್ ಬಿಡ್ತಾನೆ. ಗುಲಾಬ್ ಜಾಮೂನ್, ಗುಲಾಬ್ ಜಾಮೂನ್, ಇಟ್ಸ್ ಗುಲಾಬ್ ಜಾಮೂನ್, ಗುಲಾಬ್ ಜಾಮೂನ್. ಏನು ದೇವ್ರಿಗೆ ಎಡಿ ಇಡತ್ತೆ. ಮತ್ತು ಗುರುವಾರ ಲಕ್ಷ್ಮೀ ಪೂಜೆ ಮಾಡೈತೆ. ಜಾಮೂನ ಮತ್ತೆ ಬಂದ್ರಿ. ಮಹಾಲಕ್ಷ್ಮೀ ದೇವಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೈ ಮುಗಿ ಬನ್ನಿ ನೀವು. ಇಡಿ. ಚಲೋ. ಇವರು ಇವತ್ತು ನಾಷ್ಟಾನು ಮಾಡಿಲ್ಲ. ಯಾಕೆ ನಾಷ್ಟ ಮಾಡಿಲ್ಲ? ಚಪಾತಿ ಭಾಳ ಚಲೋ ಆಗಿದ್ದು. ಚಪಾತಿ ಮಾಡಿತ್ತು ಮತ್ತು ಉಳ್ಳಾಗಡ್ಡಿ ಪಲ್ಯ, ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಸೇರಲ್ಲ ಅಂತ ಹೇಳಿ ಐ ಥಿಂಕ್ ನಾಷ್ಟ ಮಾಡಿಲ್ಲ ಅನ್ಸುತ್ತೆ. ಊಟ ಮಾಡಿದವರು ಇನ್ನೂ ಕುದಿಯೋದಿಲ್ಲ ಅಲ್ಲಿ. ಮತ್ತು ಆಲ್ಮೋಸ್ಟ್ ರೈಸ್ ಒಂದು ಸಾರಿಗೆ ತಡ್ಕ ಹೊಡಿಬೇಕು ಅಷ್ಟಾದ್ರೆ ಆಯ್ತು. ಎಲ್ಲ ಕೆಲಸ ಮುಗಿದು. ಸೊ ಈಗ ನಾವು ರೀಲ್ಸ್ ಮಾಡಬೇಕು. ನೋಡ್ರಿ ಅವ್ರೆ, ರೀಲ್ ಮಾಡ್ಬೇಕಲ್ರಿ ಸರ್? ಆ ಬುಕ್ ಅಲ್ಲ ಅದು, ಈ ಬುಕ್.
ಹೊರವಲ್ಲಿ ಶೂಟ್ ಮಾಡಕ್ಕೆ ಮತ್ತೆ ಕೂತ್ಬಿಟ್ಟು ಅಲ್ಲೇ ಒಳಗೆ ನಡ್ರಿ ಮಾಡೋಣ ಈಗ ನಾವೀಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಚೆನ್ನಾಗಿದೆ. ಈಗ ರೀಲ್ ಬರೆದಿಟ್ಟೇನೆ, ಬಡ ಬಡ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ. ಒಂದೆರಡು ಎಕ್ಸ್ಟ್ರಾ ಮಾಡಿ ಪೆಂಡಿಂಗ್ ಇಡೋಣ. ಹೆಂಗೆ ಕಾಣ್ತದೆ ನನ್ನ ತಲೆ ನೋಡಿ. ಬೋಳ ಬಟಾಟೆ ನಾನು ವಿಡಿಯೋ ಚಾಲು ಇಟ್ಟೇನೆ. ಗಡ್ಬಡ್ ಮಾಡಬೇಡ ರೀಲ್ಸ್ ಮಾಡೋದು. ಏನು ಕುಲ್ಲ ಬರೋದು ಕುಲ್ಲ ಬರೋದು ಹಿಂಗೆ ತಗೋಲೆ. ಹಾಂ ಹಿಂಗೆ ತಗೋದಂತ ಸ್ಟಾರ್ಟ್. ಇಲ್ಲ ನಾನು ನೋಡಿಲ್ಲ. ಕಟ್. ಇಲ್ಲ ನಾನು ನೋಡಿಲ್ಲ. ಇಲ್ಲ ನಾನು ನೋಡಿಲ್ಲ. ನೋಡ್ರಲ್ಲೇ ನಿಮ್ಮ ಅಣ್ಣ ಊಟ ಮಾಡತ್ತಾನು. ಇಲ್ಲೇ ಶಿವಪುತ್ರ ಅನ್ನೋದು ವಿಡಿಯೋ ಚಲೋ ಐತಿ. ಅವ್ರು ವಿಡಿಯೋ ಎಲ್ಲ ಊಟ ಮಾಡಲ್ಲ. ಊಟದ ಜೊತೆ ಇರಾಕಬೇಕು ಶಿವಪುತ್ರ ಅನ್ನ, ಹೌದಿಲ್ಲ? ಮಾಡ್ರಿ ಮಾಡ್ರಿ ಊಟ ಮಾಡ್ರಿ. ನೋಡ್ರಿ ಇಲ್ಲೇ ಯಾರು ಬಂದರು. ನನಗೆ ಹೆಜ್ಜೆ ಸಪ್ಳದ್ಲೆ ಅನ್ಸಾತಿತ್ತು ನೀವು ಬಂದಿರಂತ ಹೇಳಿ. ಏನು ತೊಗೊಂಬಂದಿರಿ? ಸಿರಪ್ ಐತಿ ಮತ್ತು ಬೇರೆ ಸಿರಪ್ಪ? ಆ್ಯಂಟಿಬಯೋಟಿಕ್ಸಾ? ಎರಡು ಮಧ್ಯಾಹ್ನ ರಾತ್ರಿ ಇದು. ಇಲ್ಲಿ ಬೆಳಗ್ಗೆ ರಾತ್ರಿ ತೊಗೊಂಡ್ರು ನಡೀತೈತಿ. ಎರಡೇ ಟೈಮ್ ಊಟ ಆದ್ಮೇಲೆ. 3 ದಿವಸ ಬರ್ತಿದ್ರೆ 2 ದಿವಸ ತಂದೇನು. ಇದು 3 ಟೈಮ್ 5 ದಿನ ಮೇಲೆ. ಓಕೆ. ಹೆಂಗೆ ನಮ್ಮ ಬ್ಲಾಗ್ಸ್ ನೋಡ್ಕೊತೀರ್ರಿ, ನಮಗೆ ಸಪೋರ್ಟ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.